ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬ. ಮೊದಲನೇದಾಗಿ ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ. ಸೊ ಇಷ್ಟು ದಿವಸ ವ್ಲಾಗ್ನ ಮಾಡೋದಕ್ಕಾಗಿರಲಿಲ್ಲ. ಹಾಸ್ಪಿಟಲ್ಗೆ ಹೋದಾಗ ಹಾಸ್ಪಿಟಲ್ ವ್ಲಾಗ್ನ ಮಾಡಿದ್ದೆ, ಬಟ್ ಅದನ್ನು ಪೋಸ್ಟ್ ಮಾಡೋದಕ್ಕೂ ಆಗಿರಲಿಲ್ಲ. ಅಷ್ಟು ಟೈಮ್ ಇರಲಿಲ್ಲ ನನಗೆ. ನಮ್ಮ ಪಾಪು ನಂಗೆ ಟೈಮ್ ಕೊಡ್ತಾ ಇರಲಿಲ್ಲ ಅಷ್ಟು. ಸೊ ಹಾಗಾಗಿ ಮಾಡೋದಕ್ಕಾಗಿರಲಿಲ್ಲ. ಆ್ಯಂಡ್ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಷ್ಟು ದಿನಗಳಲ್ಲಿ. ತುಂಬ ಕಾರಣಗಳು ಇದೆ ಯಾಕೆ ಮಾಡಿರಲಿಲ್ಲ ಅಂತ ಅನ್ನೋದಕ್ಕೆ. ಸೊ ಅದನ್ನು ನೆಕ್ಸ್ಟ್ ಹೇಳ್ತೀನಿ. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ, ವರ್ಷದ ಮೊದಲನೇ ಹಬ್ಬ ಆಗಿರೋದ್ರಿಂದ ಈ ವರ್ಷ ನಮ್ಮ ಪಾಪುದು ಮೊದಲನೇ ಸಂಕ್ರಾಂತಿ. ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು 5 ಮಂತ್ದು ಫೋಟೋಶೂಟು ಮಾಡಿಸಿರ್ಲಿಲ್ಲ. 5 ಮಂತ್ದೇನು ಫಸ್ಟ್ ಮಂತಿಂದನೂ ಮಾಡೇ ಇಲ್ಲ ನಾನು. ಇವಾಗ ಮಾಡೋಣ ಇವತ್ತು ಅಂತ ಅನಿಸ್ತು. ಅದಕ್ಕೆ ವ್ಲಾಗ್ ಮಾಡೋಣ, ಚೆನ್ನಾಗಿರುತ್ತೆ, ಮೆಮೊರಿಯಾಗಿರುತ್ತೆ. ಈಗ ವಿಡಿಯೋ ಮಾಡ್ತೀವಿ, ಬಟ್ ನೆಕ್ಸ್ಟು ಇನ್ನೊಂದು 6 ಮಂತ್ಸು 1 ಇಯರ್ ಹೋದ್ಮೇಲೆ ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆ ವಿಡಿಯೋಸ್ ಎಲ್ಲ ನೋಡಿ. ಈಗ ನಾನು ಈ 5 ಮಂತಲ್ಲಿ ವೀಡಿಯೋಸ್ ಮಾಡೋಕ್ಕಾಗಿಲ್ಲ, ಬಟ್ ಹಿಂದೆ ಮಾಡಿದ ವೀಡಿಯೋಗಳನ್ನ ನೋಡ್ತಿದ್ನಲ್ಲ, ಎಷ್ಟು ಖುಷಿಯಾಗೋದು. ಹೆಂಗಿದ್ವಿ ಅಂದರೆ ನಂದು ಪ್ರೆಗ್ನೆಂಟ್ ಟೈಮಲ್ಲಿ ಆಗಿ ಮಾಡಿದ ವೀಡಿಯೋಗಳು ಮತ್ತು ನಂದು ಸೀಮಂತ ವೀಡಿಯೋ ಎಲ್ಲ ನೋಡ್ತಿದ್ರೆ ಖುಷಿಯಾಗುತ್ತೆ. ಇಷ್ಟು ದಿವಸ ಮಾಡಿಲ್ವಲ್ಲ ಅನ್ನೋ ಬೇಜಾರಿದೆ ನನಗೆ. ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆವಾಗಿಂದ ಒಂದು 25-30 ಸಲ ವೀಡಿಯೋ ಮಾಡಿದ್ದೀನಿ. ಸೊ ಅದು ಮಾಡೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಡ್ಬಿಡಿ. ಆ್ಯಂಡ್ ಇವಾಗ ಪಾಪು ಮಲ್ಕೊಂಡಿದ್ದಾನೆ, ಸ್ವಲ್ಪ ಟೈಮ್ ಸಿಕ್ಕಿದೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗಲೇ. ಸೊ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಆ ಥೀಮ್ನೇ ಇಟ್ಕೊಂಡು ಒಂದು ಫೋಟೋಸ್ ತೆಗಿಯೋಣ ಮನೇಲೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಹಾಗಾಗಿ ಸಾರಿ, ಅದಕ್ಕೆ ಇದೇ ಥರನೇ ಮರ್ತು ಹೋಗ್ತಾ ಇದ್ದೀರಿ. ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಒಂದೊಂದ್ಸಲ. ತುಂಬ ದಿನ ಆಯ್ತಲ್ಲ. ಸೊ ಹಾಗಾಗಿ ಎಲ್ಲ ಮರ್ತು ಹೋಗ್ತಾ ಇದೆ, ಮತ್ತು ಟಂಗು ಟ್ವಿಸ್ಟ್ ಆಗ್ತಾಯಿಲ್ಲ. ಸೊ ಸಾರಿ. ಇವಾಗ ಫೋಟೋಶೂಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ತೋರಿಸ್ತೀನಿ. ಹಾಗೆ ನಮ್ಮ ಅಕ್ಕನ ಮಕ್ಕಳು ಕೂಡ ಮನೆಗೆ ಬಂದಿದ್ದರು. ಅವರು ನನಗೆ ಹೆಲ್ಪ್ ಮಾಡಿಕೊಡ್ತಾಯಿದ್ರು. ಆ್ಯಕ್ಚುಲಿ ನಾನು ಇದೆಲ್ಲ ಏನೂ ಬೇಡ ಅಂತ ಅಂದ್ಕೊಂಡಿದ್ದೆ, ಬಿಕಾಸ್ 1 ಮಂತಿಂದ ಏನೂ ಮಾಡಿರಲಿಲ್ಲಲ್ಲ, ಹಾಗಾಗಿ. ಬಟ್ ಅವರು ಮಾಡೋಣ ಅಕ್ಕ, ಚೆನ್ನಾಗಿರುತ್ತೆ ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಹ್ಞೂ ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಜಸ್ಟ್ ಸಿಂಪಲ್ಲಾಗಿ 5 ಅಂತ ಸೈಡಲ್ಲಿ ಬರೆದ್ಬಿಟ್ಟು ಹ್ಯಾಪಿ ಸಂಕ್ರಾಂತಿ ಅಂತ ಅವರೇ ಬರೀತಾಯಿದ್ರು. ಅದಾದಮೇಲೆ ನಾನು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಈ ಕ್ಯಾರೆಟ್ ಎಲ್ಲ ಇಟ್ಬಿಟ್ಟು ಅದಕ್ಕೆ ಬೀನ್ಸು ಅಥವಾ ಬೇರೆ ಈ ಬೆಂಡೆಕಾಯಿ ಎಲ್ಲ ಬರುತ್ತಲ್ಲ ಅದೆಲ್ಲ ಇಟ್ಬಿಟ್ಟು ಅದನ್ನು ಮಾಡಿದೆ. ಹಾಗೆ ಇನ್ನೊಂದು ಸಂಕ್ರಾಂತಿ ಹಬ್ಬ ಅಲ್ವಾ ಅಂತ ಹೇಳಿಬಿಟ್ಟು ಪಟನ ಬಿಡಿಸೋಣ ಅಂತ ಹೇಳಿದೆ. ಸೊ ಅದನ್ನು ಬಿಡ್ಸೋಕ್ಕೆ ಆಗ್ತಾಯಿರಲಿಲ್ಲ. ಅದು ನಾನು ಕೆಳಗಡೆ ಹಾಸಿದ್ದೀನಲ್ಲ, ಅದು ಬೇರೆ ತುಂಬ ಸಾಫ್ಟಾಗಿತ್ತು. ಸೊ ಅದು ಸರಿಯಾಗಿ ಕೂರ್ತಾ ಇರಲಿಲ್ಲ ಅಕ್ಕಿ. ಸೊ ಹಾಗಾಗಿ ಕಷ್ಟಪಟ್ಟು ಬಿಡಿಸಿದ್ವಿ ಹೆಂಗೋ. ಆ್ಯಕ್ಚುಲಿ ಈ ಥರ ಎಲ್ಲ ಯಾಕೆ ಮಾಡಿರಲಿಲ್ಲ ಅಂತ ಹೇಳಿದ್ರೆ, ಅವ್ನು ನನಗೆ ಟೈಮ್ ಕೊಡ್ತಾ ಇರಲಿಲ್ಲ. ಇವತ್ತು ಇದೆಲ್ಲ ಮಾಡೋದಕ್ಕಾಗಲ್ಲ, ಅವ್ನು ಎದ್ಬಿಡ್ತಾನೆ, ಎದ್ದರೆ ನಾನೇ ಎತ್ಕೋಬೇಕಾಗುತ್ತೆ ಅಂದ್ಬಿಟ್ಟು ಬೇಡ ಅಂತ ಅಂದೆ. ನೋಡಿದ್ರೆ ಇವತ್ತು ಅವ್ನು ಮಲ್ಕೊಂಡಿದ್ದ, ಒಂದು 1.5 ಅವರ್ವರೆಗೂ ಮಲ್ಕೊಂಡಿದ್ದ. ಸೊ ಹಾಗಾಗಿ ಟೈಮ್ ಇತ್ತು, ನಾನು ಅವ್ರ ಜೊತೆ ಕೂತ್ಕೊಂಡು ಹೆಲ್ಪ್ ಮಾಡಿದೆ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಇಷ್ಟೇ ಆಗಿದ್ದು, ಬೇರೇನೂ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಎದ್ದೇಳ್ತಾನೆ ಫೋಟೋ ಎಲ್ಲ ತೆಕ್ಕೊಳ್ಳೋಣ ಅಂತ ಅಂದರೆ ಅವ್ನು ಮಲ್ಕೊಂಡೇ ಇದ್ದೆ. ಇವತ್ತೇ ಫಸ್ಟ್ ಟೈಮ್ ಒಂದು 2 hours ಅವನು ಕಂಟಿನ್ಯೂಸ್ ಆಗಿ ಮಲಗಿದ್ದು. ಸೊ ಅಷ್ಟರಲ್ಲಿ ಊಟ ಬೇರೆ ಮಾಡಿರಲಿಲ್ಲ ನಾವು. ಊಟ ಮಾಡ್ಕೊಂಬಿಡೋಣ, ಆಮೇಲೆ ಅವನು ಎದ್ಮೇಲೆ ಫೋಟೋಸ್ ತೊಗೊಳೋಣ ಅಂತ ಎಲ್ಲರೂ ಕೂತ್ಕೊಂಡು ಊಟ ಮಾಡಿಬಿಟ್ವಿ. ಇನ್ನೊಬ್ಳು ನಮ್ಮ ಅಕ್ಕನ ಮಗಳು ಇದ್ಲಲ್ಲ, ಅವಳು ನಾನು ಮಾತ್ರ ವೀಡಿಯೋದಲ್ಲಿ ಕಾಣಿಸ್ತಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಆಫ್ ಮಾಡಿಬಿಟ್ಲು. ಸೊ ನೋಡಿ ಹೆಂಗೆ ಕಾಣಿಸ್ತಿದೆ. ಜಸ್ಟ್ ಸಿಂಪಲ್ಲಾಗಿ ಮಾಡಿದ್ದಷ್ಟೇ, ನಮ್ಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿದ್ದೀನಿ ಅಷ್ಟೇ. ಇದೆಲ್ಲ ಮಾಡೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಎಲ್ಲರೂ ಬಂದಿದ್ರಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ಅವನು ಇದ್ದ ಪಾಪು, ಅವನಿಗೆ ಸ್ವಲ್ಪ ಬಟ್ಟೆ ಹಾಕಿ ಶೂ ಎಲ್ಲ ಹಾಕಿ ಮಲಗಿಸಿದ್ವಿ. ನೋಡಿದ್ರೆ ಒಂದು 5 ಮಿನಿಟ್ಸು ಇರಲಿಲ್ಲ ಅದು. ಇದು ಬಿಡಿಸಿದ್ದೀನಲ್ಲ ಆ ಕ್ಯಾರೆಟಲ್ಲಿ ಅದು ಮತ್ತು ಈ ಪಟ ಎಲ್ಲ ಒಂದು 5 ಮಿನಿಟ್ಸು ಇರಲಿಲ್ಲ. ಅವ್ನ ಕೈಯಲ್ಲಿ ಎಲ್ಲನೂ ನೋಡಿ ಅಲ್ಲೇ ನೋಡಿ ಎಲ್ಲ ಮೇಲೆ ಕೆಳಗೆ ಮಾಡ್ತಿದ್ದ. ಫೋಟೋಸ್ ಏನು ಒಂದು 5ರಿಂದ 10 ತೆಗೆದೆ, ಬಟ್ ಅದರಲ್ಲಿ ಒಂದು 3-4 ಅಷ್ಟೇ ಚೆನ್ನಾಗಿದ್ದಿದ್ದು, ತೆಗಿಯೋಕ್ಕಾಗ್ತಿರಲಿಲ್ಲ. ಆಮೇಲೆ ಅವನಿಗೆ ಒಂದು 10 ನಿಮಿಷ ಹಿಂಗೆ ಮಲಗಿಸ್ಬಿಟ್ರೆ ಹತ್ತು ಬಿಡ್ತಾನೆ. ಸೊ ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ತೊಗೊಂಡ್ವಿ. ಅದಾದಮೇಲೆ ನೋಡಿ ಹೆಂಗಾಗಿದೆ. ಫೋಟೋಸ್ ಎಲ್ಲ ತೆಗೆದ್ಮೇಲೆ ಅವ್ನು ಫುಲ್ ಶೂ ಎಲ್ಲ ಕಿತ್ತಾಕ್ಬಿಟ್ಟಿದ್ದ.
ಆ್ಯಕ್ಚುಲಿ ನಾನು ನಮ್ಮೂರಲ್ಲಿದ್ದಾಗ ಎಳ್ಬಿರ್ತಾ ಇದ್ದೆ ಚಿಕ್ಕವಳಿದ್ದಾಗ, ಅದೇ ಲಾಸ್ಟು. ಇವತ್ತು ನಮ್ಮನೇಲಿ ಒಬ್ಳು ಪುಟ್ಟ ಲಕ್ಷ್ಮಿ ಇದ್ದಾಳೆ, ನಮ್ಮ ಅಕ್ಕನ ಮಗಳು. ಅವಳ ಕೈಲಿ ಎಳ್ಬಿರ್ಸೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇದೇನು ಹೇಳಿ, ಕಲ್ಯಾಣ ಸೇವೆ. ಕಲ್ಯಾಣ ಸೇವೆ ಜೇಬಿನ ಬುಡದಲ್ಲಿ ಪುಟಾಣಿ ಕಾಳು ಮೇಲೊಂದಿಷ್ಟು ಅಂತ ಒಂದು ಪದ್ಯ ಇತ್ತು ನಮಗೆ. ಚಂದು ಬೇರೆ ಊರಿಗೆ ಹೋಗಿದ್ದಾರೆ ಹಬ್ಬಕ್ಕೆ, ನಾನು ಹೋಗೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಪೊಂಗಲ್ ಮಾಡೋಣ ಅಂತ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಸಿಹಿ ಪೊಂಗಲ್ ಮಾಡೋದಕ್ಕೆ. ಸಂಕ್ರಾಂತಿ ಹಬ್ಬ ಅಂದಮೇಲೆ ಮೇನ್ ಸ್ಪೆಷಲ್ ಪೊಂಗಲ್ ಅಲ್ವಾ. ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಇದನ್ನ ಪೊಂಗಲ್ ಹಬ್ಬ ಅಂತಾನೆ ಕರೀತಾರೆ, ಪೊಂಗಲ್ ಅಂತ ಕರೀತಾರೆ. ಸೊ ನಾವು ಸಂಕ್ರಾಂತಿ ಅಂತ ಕರಿತೀವಿ. ಆಲ್ರೆಡಿ ಲೇಟಾಗಿ ಹೋಗಿತ್ತು, ಹಾಗಾಗಿ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ 6 ಗಂಟೆ ಒಳಗಡೆ ದೃಷ್ಟಿ ತೆಗಿಬೇಕಿತ್ತಲ್ಲ, ಹಾಗಾಗಿ. ಸೊ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅಕ್ಕಿ ಮತ್ತು ಬೇಳೆನ ವಿಷಲ್ ಹೊಡ್ಸ್ಕೋಬೇಕಲ್ಲ, ಹಾಗಾಗಿ ಕುಕ್ಕರ್ನೇ ತೊಗೊಂಡೆ. ಈ ಕುಕ್ಕರ್ ಒಳಗಡೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಅದರೊಳಗಡೆ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ದ್ರಾಕ್ಷಿನ ಹಾಕಿಲ್ಲ, ಯಾಕೆ ಅಂತ ಹೇಳಿದ್ರೆ ನಂಗೆ ಇಷ್ಟ ಆಗಲ್ಲ, ಹಾಗಾಗಿ ನೀವು ಬೇಕಾದರೆ ಹಾಕ್ಕೊಳ್ಳಿ. ಸೊ ಅದೇ ಕುಕ್ಕರ್ ಒಳಗಡೆ ಒಂದು ಸ್ವಲ್ಪ ಹೆಸರುಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಅದರೊಳಗಡೆ ಅಕ್ಕಿನೂ ಹಾಕಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದೆರಡು ಚೆನ್ನಾಗಿ ಫ್ರೈ ಆದಮೇಲೆ ಸೈಡಲ್ಲಿ ನಾನು ಬೆಲ್ಲನ ಕಾಯಕ್ಕಿಟ್ಟಿದ್ದೆ. ಬೆಲ್ಲ ಹಾಕ್ಬಿಟ್ಟು 1 ಲೋಟ ನೀರು ಹಾಕ್ಬಿಟ್ಟು ಕಾಯಕ್ಕಿಟ್ಟಿದ್ದೆ. ಅದು ಚೆನ್ನಾಗಿ ಕಾದಾದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ವಿಷಲ್ ಬರ್ಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ವಿಷಲ್ ಬಡಿಸ್ಕೊಂಡೆ. ಒಂದು 3 ವಿಷಲು. ಅಷ್ಟೊತ್ತಿಗೆ ಬೆಲ್ಲದ ಪಾನಕನೂ ರೆಡಿಯಾಗಿತ್ತು. ಅದನ್ನು ಇದರೊಳಗಡೆ ಹಾಕಿ ಸೊ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಸ್ವಲ್ಪ ಕೊಬ್ಬರಿ ತುರಿನ ಹಾಕಿ, ಹಂಗೆ ಸ್ವಲ್ಪ ಕಟ್ ಮಾಡಿರೋ ಕೊಬ್ಬರಿನೂ ಹಾಕಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿದ್ರೆ ಪೊಂಗಲ್ ರೆಡಿ. ನಾನು ಮಾಡೋದು ಹಿಂಗೇ, ಚೆನ್ನಾಗಿರುತ್ತೆ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಮಾಡ್ಬೋದು. ಸೊ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದೆಲ್ಲ ಆದಮೇಲೆ ಆಲ್ರೆಡಿ 6 ಗಂಟೆ ಆಗೋದಕ್ಕೆ ಬಂದಿತ್ತು. ಹಾಗಾಗಿ ನಾನು ಸ್ವಲ್ಪ ರೆಡಿಯಾಗಿ ನಮ್ಮ ಪಾಪುನೂ ರೆಡಿ ಮಾಡಿ ದೃಷ್ಟಿ ತೆಗೆಯೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡಿದ್ದೆ. ಅವಳಿಗೆ ಈ ಥರ ಎಲ್ಲ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ನೋಡಿ ಯಾವ ಥರ ಸಣ್ಣ ಮಾಡ್ಕೋತಾ ಇದ್ದಾಳೆ ಅಂತ. ಅವಳಿಗೆ ಆರತಿ ತೆಗೆಸ್ಕೊಳ್ಳೋದು ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಪಾಪು ಆರತಿ ತೆಗಿತೀನಿ ಬಾ ಅಂದ ತಕ್ಷಣ ಓಡೋಡು ಬಂದು ಕೂತ್ಕೊಂಡ್ಬಿಟ್ಲು. ಸೊ ಇದೆಲ್ಲ ಹೇಗೆ ಮಾಡೋದು ಅಂತ ನಮ್ಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಯಾರನ್ನೋ ಕೇಳಿದ್ವಿ, ಅವ್ರು ಈ ಥರ ಮಾಡಿ ಅಂತ ಹೇಳ್ಕೊಟ್ರು. ಆ್ಯಂಡ್ ನಾನೊಂದಷ್ಟು ವೀಡಿಯೋಸ್ ನೋಡಿದೆ, ಆ ವೀಡಿಯೋಸ್ಗಳಲ್ಲೂ ಇದೇ ರೀತಿ ಮಾಡಿದರು, ಹಾಗಾಗಿ ನಾವು ಮಾಡಿದ್ವಿ. ಹಣ್ಣು ಹೆಸ್ರೇನೋ ಹೇಳ್ತಾರೆ, ಎಲ್ಚೆ ಹಣ್ಣು ಏನೋ, ಅದನ್ನು ತರಿಸಿ ಮತ್ತು ಕಬ್ಬು ಮತ್ತು ಎಳ್ಳು ಬೆಲ್ಲ ಮತ್ತು ಕಾಯಿನ್ಸು ಇದನ್ನೆಲ್ಲ ಆ ಲೋಟದೊಳಗಡೆ ಹಾಕ್ಕೊಂಡು ಅದನ್ನು ಅವ್ರ ತಲೆ ಮೇಲೆ ಹಾಕಿ ಆರತಿ ತೆಗೆದು 3 ಸತಿ ನೀಳ್ಸಿದ್ರೆ ಆಯಿತು ಅಂತ. ಸೊ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟು ಅಮ್ಮ ನೀನು ಮಾಡು ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಅವ್ರ ಅಮ್ಮನ ಹತ್ರನೂ ಮಾಡಿಸ್ಕೊಂಡ್ಳು. ಅವಳಿಗೆ ಮಾಡಾದಮೇಲೆ ನಮ್ಮ ಪಾಪುಗೆ ಮಾಡೋದೋ ಬೇಡವೋ ಅಂತ ಗೊತ್ತಿರಲಿಲ್ಲ. ಬಟ್ 10 ವರ್ಷದ ಒಳಗಡೆ ಮಕ್ಕಳಿಗೆ ಮಾಡ್ಬೋದು ಅಂತ ವೀಡಿಯೋಸಲ್ಲಿ ನೋಡಿದ್ದೆ. ಹಾಗಾಗಿ ನಾವು ಮಾಡೋಣ ಅವನಿಗೂ ಅಂತ ಹೇಳ್ಬಿಟ್ಟು ಅವನಿಗೂ ನಮ್ಮ ಅಕ್ಕ ದೃಷ್ಟಿ ತೆಗೆದ್ರು. ಅವ್ನು ಕೂತ್ಕೊಳ್ಳೋಲ್ವಲ್ಲ, ಹಾಗಾಗಿ ನಾನೇ ಅವನ್ನ ಎತ್ಕೊಂಡು ಕೂತ್ಕೊಂಡಿದ್ದೆ. ಸೊ ಒಂಥರ ಖುಷಿ ಆಯಿತು. ಈ ಥರ ದೃಷ್ಟಿ ತೆಗೆಯೋದ್ರಿಂದ ಮಕ್ಕಳಿಗೆ ಒಳ್ಳೆಯದಾಗುತ್ತೆ, ಆಯುಷು ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡೇ ಬಿಟ್ವಿ. ನಾವು ಯಾವಾಗಲೂ ಮಾಡಿರಲಿಲ್ಲ ಈ ಥರ ಎಲ್ಲ, ಸೊ ಫಸ್ಟ್ ಟೈಮ್ ಮಾಡಿದ್ದು. ಸೊ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಚಂದು ಊರಿಗೆ ಹೋಗಿದ್ದಾರಲ್ಲ, ಅದೊಂದು ಬೇಜಾರು. ಫಸ್ಟ್ ಟೈಮು ವ್ಲಾಗಲ್ಲಿ ಚಂದು ಇಲ್ಲ, ನಾನು ಪಾಪು ಇದ್ದೀವಿ. ಸೊ ಅವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ವ್ಲಾಗು. ಸೊ ಸಂಕ್ರಾಂತಿ ಹಬ್ಬ ಮುಗೀತು, ಆಲ್ರೆಡಿ ಟೈಮ್ ಆಗಿದೆ. ಸೊ ಹೇಳಿದ್ನಲ್ಲ, ನಮ್ಮನೆ ಪುಟ್ಟಲಕ್ಷ್ಮಿ ಮುದ್ಲಕ್ಷ್ಮಿ ಬಂಗಾರಿ ಅಂತ, ಇವಳೇ ನಮ್ಮ ಅಕ್ಕನ ಮಗಳು ವೈಷ್ಣವಿ ಚಂದನ್ಗೌಡ ಅಂತ. ಸೊ ನಮಗೆ ಎಷ್ಟು ಗೊತ್ತೋ ಹೇಗೆ ಗೊತ್ತೋ ಅದನ್ನು ಮಾಡಿದ್ದೀವಿ. ದೃಷ್ಟಿ ತೆಗಿಬೇಕು ಅಂತ ಹೇಳ್ಬಿಟ್ಟು ಪಾಪುಗೂ ಹೆಂಗೋ ಗೊತ್ತಿರೋ ಥರ ದೃಷ್ಟಿ ತೆಗೆದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ನು ಮುಂದೆ ವ್ಲಾಗ್ನ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಎಲ್ರಿಗೂ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಪ್ರೆಗ್ನೆಂಟ್ ಟೈಮಲ್ಲಿ ಹಾಸ್ಪಿಟಲ್ಗೆ ಹೋಗಿದ್ನಲ್ಲ, ಆ ಹಾಸ್ಪಿಟಲ್ ವ್ಲಾಗ್ನ ಬಿಟ್ಟಿರಲಿಲ್ಲ, ವಿಡಿಯೋ ಮಾಡ್ಕೊಂಡಿದ್ದೆ. ಅದನ್ನು ಪೋಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ಸ್ ಅ ಲಾಟ್. ಬಾಯ್ ಬಾಯ್ ಪಪ್ಪು, ಬಾಯ್ ಮಾಡು. ಹ್ಯಾಪಿ ಸಂಕ್ರಾಂತಿ. ಜೋರಾಗಿ ಹೇಳು. ಹ್ಯಾಪಿ ಸಂಕ್ರಾಂತಿ.
ಓಕೆ ಸೂಪರ್. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮ ಪಾಪು ಫೇಸ್ನ ರಿವೀಲ್ ಮಾಡಿಲ್ಲ ಇನ್ನು, ಆದಷ್ಟು ಬೇಗ ಫೇಸ್ನ ರಿವೀಲ್ ಮಾಡ್ತೀವಿ. ಸೊ ಥ್ಯಾಂಕ್ ಯು, ಬೈ ಬಾಯ್.